ಕೈ ನಾಯಕರಿಗೀಗ ದಾವಣಗೆರೆ ಬೈ ಎಲೆಕ್ಷನ್ ಟೆನ್ಷನ್. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಫೈಟ್. ಕೈ ನಾಯಕರಿಗೆ ದಾವಣಗೆರೆ ಬೈ ಎಲೆಕ್ಷನ್ ಟೆನ್ಷನ್ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಫೈಟ್. ಈಗ ಟಿಕೆಟ್ಗಾಗಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಮುಸ್ಲಿಂ ಆಕಾಂಕ್ಷಿಗಳು. ಶಾಮನೂರು ಶಿವಶಂಕರಪ್ಪ ಕುಟುಂಬದ ನಡೆ ಏನು ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಹಾಗೆ ಉಳ್ಕೊಂಡಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇದು. ಯಾರಿಗೆ ಒಲಿಯತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನುವಂಥದ್ದು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿದೆ. ಈಗ ದಕ್ಷಿಣ ಕ್ಷೇತ್ರ ಮುಸ್ಲಿಂ ಸಮುದಾಯದ ಬಾಹುಳ್ಯ ಹೊಂದಿರುವಂತಹ ಕ್ಷೇತ್ರ ಇದು. ನಮಗೆ ಟಿಕೆಟ್ ಕೊಡಬೇಕು ಅಂತ ಈಗ ಮುಸ್ಲಿಮರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಪುತ್ರನಿಗೆ ಟಿಕೆಟ್ ಕೊಡಿಸಲು ಎಸ್ ಮಲ್ಲಿಕಾರ್ಜುನ್ ಅವರು ಪ್ರಯತ್ನ ಮಾಡ್ತಿದ್ದಾರೆ, ಶತ ಪ್ರಯತ್ನ ಮಾಡ್ತಿದ್ದಾರೆ. ದಕ್ಷಿಣ ಕ್ಷೇತ್ರದ ಟಿಕೆಟ್ ರೇಸ್ನಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ನಿಲ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇತ್ತ ಮುಸ್ಲಿಂ ನಾಯಕರಿಂದಲೂ ಕೂಡ ಟಿಕೆಟ್ಗೆ ಡಿಮಾಂಡ್ ಇದೆ. ವಿಧಾನ ಪರಿಷತ್ ಸದಸ್ಯರಾದಂತಹ ಅಬ್ದುಲ್ ಜಬ್ಬಾರ್ ಅವರು, ಸೈಯದ್ ಖಾಲಿದ್ ಅಹಮದ್, MMR ಅಲಿ ಹುಸೇನ್ ಲಾಬಿ ಅವರು ಹೆಚ್ಚಿದ ಆಕಾಂಕ್ಷಿಗಳು ಹೆಚ್ಚಾಗ್ತಾನೆ ಇದ್ದಾರೆ. ಕೈ ನಾಯಕರಿಗೆ ಟೆನ್ಷನ್ ಆಗಿದೆ, ಯಾರಿಗೆ ಕೊಡಬೇಕು ಟಿಕೆಟ್ ಅನ್ನುವಂಥದ್ದು. ಇನ್ನು ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ನಡೆ ಏನು ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಮೂಡಿದೆ. ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಸಿಗಬೇಕು ಅನ್ನುವಂಥ ಆಕಾಂಕ್ಷೆಯಲ್ಲಿದ್ದಾರೆ. ಒಟ್ನಲ್ಲಿ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಕುತೂಹಲ ಹಂಗೆ ಉಳ್ಕೊಂಡಿದೆ. ಟಿಕೆಟ್ಗಾಗಿ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಅದು ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ. ಸಾಕಷ್ಟು ಜನ ಮುಸ್ಲಿಂ ಆಕಾಂಕ್ಷಿಗಳು ಈಗ ನಮಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಈಗ ಯಾರಿಗೆ ಸಿಗುತ್ತೆ ಅನ್ನೋದೇ ಕುತೂಹಲವನ್ನ ಮೂಡಿಸಿದೆ. ಜೊತೆಗೆ ಶಾಮನೂರು ಶಿವಶಂಕರಪ್ಪನವರ ಕ್ಷೇತ್ರ ಅದು. ಅವರು ಹೋದ ಮೇಲೆ ಅವರ ನಿಧನದಿಂದ ಈಗ ತೆರವಾಗಿದೆ ದಕ್ಷಿಣ ದಾವಣಗೆರೆ ಕ್ಷೇತ್ರ. ಮುಸ್ಲಿಂ ಸಮುದಾಯದ ಬಾಹುಳ್ಯ ಹೆಚ್ಚಾಗೇ ಇದೆ. ಹಾಗಾಗಿ ಇದರ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರು ಇದ್ದಾಗ ಅವರೇ ಮಾತು ಕೊಟ್ಟಿದ್ರಂತೆ, ಮುಂದಿನ ಬಾರಿ ಮುಸ್ಲಿಂ ಸಮುದಾಯದ ಒಬ್ಬರಿಗೆ ಟಿಕೆಟ್ ಕೊಡಿಸೋದಾಗಿ ಹೇಳಿದ್ರಂತೆ, ಭರವಸೆಯನ್ನ ನೀಡಿದ್ರಂತೆ. ಹಾಗಾಗಿ ಈ ಮಾತುಗಳು ಕೇಳಿ ಬರ್ತಿದೆ. ಮುಸ್ಲಿಂ ಸಮುದಾಯದ ಆಕಾಂಕ್ಷಿಗಳು ಶಿವಶಂಕರಪ್ಪನವರೇ ಮಾತು ಕೊಟ್ಟಿದ್ದಾರೆ, ಟಿಕೆಟ್ ಈ ಸಲ ನಮಗೇ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಪುತ್ರನಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರಂತೆ. ಸಮರ್ಥ ಮಲ್ಲಿಕಾರ್ಜುನ್ ರೇಸ್ನಲ್ಲಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಈಗ ರೇಸ್ನಲ್ಲಿದ್ದಾರೆ. ಟಿಕೆಟ್ ಯಾರಿಗೆ ಸಿಗತ್ತೆ? ಶಾಮನೂರು ಶಿವಶಂಕರಪ್ಪನವರ ಕುಟುಂಬದವರಿಗೆ ಟಿಕೆಟ್ ಹೋಗುತ್ತಾ, ಮತ್ತೆ ಅದೇ ಕುಟುಂಬದ ರಾಜಕಾರಣವನ್ನ ಮುಂದುವರಿಸ್ತಾರಾ ಅನ್ನುವಂಥದ್ದು. ಜೊತೆಗೆ ಇಲ್ಲ, ಶಾಮನೂರು ಶಿವಶಂಕರಪ್ಪನವರೇ ಹೇಳಿದಂತೆ ಮುಸ್ಲಿಮರಿಗೆ ಕೊಟ್ಟ ಭರವಸೆಯಂತೆ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಈಗ ಮುಸ್ಲಿಂ ಆಕಾಂಕ್ಷಿಗಳಿಗೆ ಟಿಕೆಟ್ ಸಿಗಬಹುದಾ ಅನ್ನುವಂಥ ಕುತೂಹಲ ಇದೆ. ಒಂದು ರೀತಿ ಕುತೂಹಲ ಅನ್ನೋಕ್ಕಿಂತ ಇಲ್ಲಿ ಜಟಾಪಟಿ ಅಂತಾನೆ ಹೇಳಬಹುದು. ಅವರ ಪ್ರಯತ್ನ ಮಾಡುತ್ತಿದ್ರೆ ಈ ಕಡೆ ಮುಸ್ಲಿಂ ಸಮುದಾಯದವರು ಇಲ್ಲ, ಈ ಸತಿ ನಮಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಮುಸ್ಲಿಂ ನಾಯಕರಿಂದನೂ ಏನು ಟಿಕೆಟ್ಗಾಗಿ ಪ್ರಯತ್ನ ಏನು ಕಡಿಮೆ ಇಲ್ಲ, ಅವರು ಡಿಮ್ಯಾಂಡ್ ಮಾಡ್ತಾನೆ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂತಹ ಅಬ್ದುಲ್ ಜಬ್ಬಾರ್, ಸೈಯದ್ ಖಾಲಿದ್ ಅಹಮದ್, AMR ಹುಸೇನ್ ಲಾಬಿ, ಹಿಂಗೆ ಆಕಾಂಕ್ಷಿಗಳ ಸಂಖ್ಯೆ, ಆಕಾಂಕ್ಷಿಗಳ ಹೆಸರು ಕೂಡ ಕೇಳಿ ಬರ್ತಿದೆ. ಈ ಕಡೆ ಕೈ ನಾಯಕರಿಗೆ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಟೆನ್ಷನ್ ಆಗಿದೆಯಂತೆ.